ಸೊ ನೆಕ್ಸ್ಟ್ ಪ್ರಶ್ನೆಗಳು ಏನೇನಿದೆ, ಏನೇನು ಸರ್ಪ್ರೈಸಸ್ ಇದೆ ನೋಡೋಣ. ನಾನು ಕಾಯ್ತಾ ಇದ್ದೀನಿ, ಎಸ್ ಪ್ಲೀಸ್. ಕುತೂಹಲದಿಂದ ಕಾಯ್ತಾ ಇದ್ದೀನಿ. Hi ma'am, this is Ashita. I'm coming from ಕಮಲಾನಗರ್. ನಿಮಗೆ ತುಂಬಾ ಇಷ್ಟ ಆಗೋ ಹೀರೋ ಹೀರೋಯಿನ್ಸ್ ಯಾರು ಮ್ಯಾಮ್? ಕನ್ನಡದಲ್ಲಿ ನನಗೆ ಉಪೇಂದ್ರ ಸರ್ ತುಂಬ ಇಷ್ಟ. ಯಾಕೆ? ಅವ್ರ ಅಭಿನಯ ನನಗೆ ತುಂಬ ಇಷ್ಟ. ನಾನು ಅವ್ರ ಜೊತೆ ಬುದ್ಧಿವಂತ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದೆ. ಆ್ಯಂಡ್ ಅವ್ರದ್ದು ಬೇರೆ ಚಿತ್ರ ಕೂಡ ನಾನು ತುಂಬ ನೋಡಿದ್ದೀನಿ, ಸುಮಾರು ಸಿನಿಮಾಗಳು. ನನಗೆ ಅವ್ರು ಇಷ್ಟ. ನನಗೆ ಹೀರೋಯಿನ್ಸಲ್ಲಿ ನನಗೆ ಭಾರತಿ ಮ್ಯಾಮ್ ಇಷ್ಟ, ನನಗೆ ರಮ್ಯಾ ಇಷ್ಟ. ರೈಟ್ ನೌ ಇಫ್ ಯು ಸಿ ಐ ಥಿಂಕ್ ರಾಧಿಕಾ ಇಸ್ ಗುಡ್. ನೆಕ್ಸ್ಟ್ ಪ್ರಶ್ನೆ. ಹಲೋ ಮ್ಯಾಮ್, ನಾನು ಭರತ್ ಅಂತ. ನಿಮ್ಮದು ತುಂಬ ಸಿನಿಮಾ ನೋಡಿದ್ದೀನಿ ಇಲ್ಲಿ ತನಕ. ನಿಮ್ಮದು ಎಲ್ಲ ಸಿನಿಮಾಲಿ ನಿಮ್ಮದು ರೋಲು ಒಂದು ಕ್ಯೂಟ್ ಆ್ಯಂಡ್ ಗ್ಲಾಮರಸ್ ರೋಲ್ ಆಗಿತ್ತು. ಅದೇ ದಂಡುಪಾಳ್ಯಲ್ಲಿ ಒಂದು ವೈಲೆಂಟ್ ರೋಲ್, ಅದು ಒಪ್ಕೊಳ್ಳೋಕೆ ನಿಮ್ಗೆ ಏನು ಮಾಡಿ? ದಂಡುಪಾಳ್ಯ ನಿಜವಾಗ್ಲೂ ಒಬ್ಬ ಲಕ್ಷ್ಮಿ ರೋಲು. ದಂಡುಪಾಳ್ಯ ಆ್ಯಕ್ಚುಲಿ ನಾನು ಫಸ್ಟ್ ಸೈನ್ ಮಾಡಿದಾಗ ಸುಮಾರು ಜನ ಹೇಳಿದರು ದಂಡುಪಾಳ್ಯ ಮಾಡಬಾರ್ದು. ಬಟ್ ಒಂದು ಹೇಳ್ತೀನಿ, ಆ್ಯಸ್ ಅನ್ ಆ್ಯಕ್ಟರ್ ಆ ಕ್ಯಾರೆಕ್ಟರ್ ಐ ಥಿಂಕ್ ಡೆಫಿನೆಟ್ಲಿ ನನ್ನ ಮನಸ್ಸಿಗೆ ಒಂದು ತೃಪ್ತಿ ಕೊಡುವಂಥ ಪಾತ್ರ. ಯಾಕೆ ಅಂದರೆ ಎನಿವೇಸ್ ಇವತ್ತು ಐ ಥಿಂಕ್ ಟ್ರೆಂಡ್ ತುಂಬ ಚೇಂಜ್ ಆಗಿದೆ. ವಿ ಆರ್ ಗೆಟಿಂಗ್ ಮೋರ್ ಹೀರೋಯಿನ್ಸ್ ಆರ್ ಗೆಟಿಂಗ್ ಮೋರ್ ಪ್ರೆಫರೆನ್ಸ್. ಆಮೇಲೆ ವಿ ಆರ್ ಗೆಟಿಂಗ್ ಮೋರ್ ಮೀಟಿ ಪರ್ಫಾರ್ಮೆನ್ಸಸ್ ಮಾಡೋಕ್ಕೆ ಸಿಗ್ತಾ ಇದೆ ಇವತ್ತು ಬರ್ತಾ ಇರೋ ಚಿತ್ರದಲ್ಲಿ, ಸ್ಕ್ರಿಪ್ಟ್ಸಲ್ಲಿ ಅಂತ. ಸೊ ದಂಡುಪಾಳ್ಯ ಐ ಥಿಂಕ್ ಡೆಫಿನೆಟ್ಲಿ ಇಟ್ಸ್ ಕ್ಯಾರೆಕ್ಟರ್. ಆ್ಯಂಡ್ ಇದು ಒಂದು ನಾನು ಕೂಡ ಕನಸಲ್ಲಿ ಯೋಚನೆ ಮಾಡಿಲ್ಲ ಇಂಥ ಪಾತ್ರ ಮಾಡ್ತೀನಿ. ಬಟ್ ಅದು ಕೇಳಿದ ಮೇಲೆ ಕೂಡ ನನಗೇ ಭಯ ಇತ್ತು. 4 ತಿಂಗಳು ನಾನು ತಗೊಂಡೆ ಅದನ್ನು ಒಪ್ಕೊಳ್ಳೋದಕ್ಕೆ, ದಟ್ ಮಾಡಬೇಕು ಇಲ್ವಾ ತುಂಬ ಕನ್ಫ್ಯೂಷನಲ್ಲಿದ್ದೆ. ಬಟ್ ಐ ಥಿಂಕ್ ಇಟ್ ವಾಸ್ ಸಮಥಿಂಗ್ ದ್ಯಾಟ್ ಗೇವ್ ಅನ್ ಕಿಕ್, ಓಕೆ ಜೀವನದಲ್ಲಿ ಏನೋ ಒಂದು ಇಟ್ ವಾಸ್ ಸಮಥಿಂಗ್ ಲೈಕ್ ರಿಯಲಿ. ಆ್ಯಂಡ್ ನಾನು ಹೆಂಗೆ ಅಂದರೆ ನೀವು ಹೇಳಿ ನನಗೆ ಮಾಡಬೇಡಿ ಅಂತ ಅದೇ ಕೆಲಸ ನಾನು ಮಾಡ್ತೀನಿ. ಸೊ ಎಲ್ಲರೂ ನನಗೆ ಹೇಳಿದರು ಮಾಡಬೇಡಿ ಸಿನಿಮಾ. ನಾನು ಮಾಡಿದೆ ಬಿಕಾಸ್ ಮೈ ಸಿಕ್ಸ್ ಸೆನ್ಸ್ ಸೆಡ್ ದ್ಯಾಟ್ ಐ ಥಿಂಕ್ ಐ ಶುಡ್ ಡೂ ಇಟ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಂಡುಪಾಳ್ಯ. ಆ್ಯಂಡ್ ದಂಡುಪಾಳ್ಯ 2 ಬರ್ತಾ ಇದೆ. ನಾವು ಆಲ್ಮೋಸ್ಟ್ ಸಿನಿಮಾ ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಇಯರ್ ಮೇ ಬಿ ಮಾರ್ಚ್ ಒಳಗಡೆ ನೀವು ಸಿನಿಮಾ ಮತ್ತೆ ಸ್ಕ್ರೀನಲ್ಲಿ ನೋಡ್ತೀರಾ, ದಂಡುಪಾಳ್ಯ ಪಾರ್ಟ್ 2. ಹಾಯ್ ಮ್ಯಾಮ್. ಹೆಲೋ. ಹಾಯ್. ಹೆಸರು ವಿನಯ್ ಅಂತ. ವಿನಯ್. ನಾನು ಮಂಡ್ಯದಿಂದ ಬಂದಿದ್ದೀನಿ. ಓಕೆ. ನಿಮ್ಮದು ಮುಂಗಾರು ಮಳೆಯಿಂದ ಅಭಿನೇತ್ರಿವರೆಗೂ ನೋಡಿದ್ದೀನಿ. ನೆಕ್ಸ್ಟು ನಿಮ್ಮ ಪ್ರೊಡಕ್ಷನಲ್ಲಿ ನಿಮ್ಮದು ಸಿನಿಮಾಗಳು ಯಾವ್ದು ಬರುತ್ತೆ? ಸಸ್ಪೆನ್ಸ್, ಹಾರರ್? ಈಗ ನಾವು ಒಂದು ಚಿತ್ರ ಮಾಡ್ತಾ ಇದ್ದೀವಿ. ಇಟ್ಸ್ ಮಲ್ಟಿಲಿಂಗ್ವಲ್ ಚಿತ್ರ. ಇಟ್ ಈಸ್ ಡೈರೆಕ್ಟೆಡ್ ಬೈ JD. ಆ್ಯಂಡ್ ಅದು ಇನ್ನೂ ಹೆಸರು ನಾವು ಫಿಕ್ಸ್ ಮಾಡಿಲ್ಲ. ಇಟ್ಸ್ ಜಸ್ಟ್ ಪ್ರೊಡಕ್ಷನ್ ನಂಬರ್ 3 ರೈಟ್ ನಾವು ಮಾಡ್ತಾ ಇದ್ದೀವಿ. ಸೊ ಅದು ಒಂದು ಥರ ಮತ್ತೆ ನಿಮ್ಮದೇ ಪ್ರೊಡಕ್ಷನ್ ಹೌಸ್? ನಮ್ಮದೇ ಪ್ರೊಡಕ್ಷನಲ್ಲಿ. ಓಕೆ. ಸೊ ಅದು ಇಟ್ಸ್ ಅ ಲವ್ ಸ್ಟೋರಿ ಬಟ್ with a lot of suspense and something different, more technical film it is. Then ಇನ್ನೊಂದು ಸಿನಿಮಾ ಇದೆ, ಅದು ನ್ಯೂ ಕಮರ್ಸ್ ಜೊತೆ ಮಾಡ್ತಾ ಇದ್ದೀವಿ. ಓನ್ಲಿ ವಿ ಆರ್ ಪ್ರೊಡ್ಯೂಸಿಂಗ್ ದಟ್ ಪಿಕ್ಚರ್ ಅಷ್ಟೇ. ಓಕೆ ವಿನಯ್, ಒಳ್ಳೆ ಕ್ವಶನ್ ಕೇಳಿದ್ರಿ. ಜೊತೆಗೆ ವಿನಯ್ ಒಂದು ಸರ್ಪ್ರೈಸ್ ಕೊಡೋರಿದ್ದಾರೆ ನಿಮಗೆ. ಎಸ್ ವಿನಯ್, ಪ್ಲೀಸ್ ಕಮ್. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಏನಕ್ಕೆ ಪೂಜಾ ಅವರು ತುಂಬಾ ಇಷ್ಟ ನಿಮಗೆ? ನಮಗೆ ಅವ್ರ ಆ್ಯಕ್ಟಿಂಗು, ಅವರು ಫಿಲಮ್ಸ್ ಎಲ್ಲ ನೋಡಿದ್ದೀವಿ, ಅದಕ್ಕೆ ತುಂಬ ಇಷ್ಟ. ಅವ್ನು ಇಮೋಷನಲ್ ಆಗ್ತಾ ಇದ್ದಾನೆ ಸ್ವಲ್ಪ. ನಾನು ಚಿನ್ಮಯ್ ಹೆಗ್ಡೆ ಅಂತ. ನಮಸ್ತೆ. ಆ್ಯಕ್ಚುಲಿ ನಾನು ಒಂದು ಕೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಮೊದಲೇ ಹೆಸರಿದ್ದು ಸಂಜನಾ ಗಾಂಧಿ ಅಂತ. ಬಟ್ ಸೊ ಏನಕ್ಕೆ ಪೂಜಾ ಗಾಂಧಿ ಅಂತ ಹೆಸರು ಚೇಂಜ್ ಮಾಡೋಕ್ಕೆ? ಹೇ ಭಗವಾನ್, ಆ ಉತ್ತರ ಕೊಟ್ಟು ನನ್ನ ಜೀವನನೇ ಹಾಳಾಗೋಗಿದೆ. ನನ್ನ ಒರಿಜಿನಲ್ ಹೆಸರು ಇರೋದು ಪೂಜಾ. ನಾನು ಹುಟ್ಟಿದೆ 7th ಅಕ್ಟೋಬರ್. ಓಕೆ. ಸೊ ಆಮೇಲೆ ನನ್ನ ತಾತ ನನ್ನ ಹೆಸರು ಇಟ್ಟರು ಪೂಜಾ. ಓಕೆ. ನಾನು ಒಂದು ಚಿತ್ರ ಮಾಡಿದೆ, ತಮಿಳ್ ಕೋಕಿ. ಆ ತಮಿಳ್ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಪೂಜಾ ಇದ್ದರು. ಓಕೆ. ಸೊ ಹಾಗಾಗಿ ಆ ಡೈರೆಕ್ಟರ್ ನನ್ನ ಹೆಸರು ಚೇಂಜ್ ಮಾಡಿಕೊಂಡು ಸಂಜನಾ ಇಟ್ಟರು. ಬಟ್ ನನಗೆ ಆ ಹೆಸರು ಇಷ್ಟ ಆಗಿಲ್ಲ. ಮುಂಗಾರು ಮಳೆ ಚಿತ್ರ ಮಾಡಿದ್ಮೇಲೆ ನಾನು, ಯಾಕೆಂದರೆ ಅವರು ನನಗೆ ಫಸ್ಟ್ ಆ ಚಿತ್ರದಲ್ಲಿ ನೋಡಿದರು, ಯೋಗರಾಜ್ ಭಟ್ ನನ್ನ ತಮಿಳ್ ಚಿತ್ರ ನೋಡಿದರು ಕೋಕಿ. ಸೊ ಅದು ನೋಡ್ಕೊಂಡು ಅವ್ರು ನನಗೆ ಮುಂಗಾರು ಮಳೆ ಚಿತ್ರ ಮಾಡಬೇಕು ಅಂತ ಕರೆದಿದ್ರು ಇಲ್ಲಿಗೆ. ಸೊ ಹಾಗಾಗಿ ಅವ್ರಿಗೆ ನಾನು ಸಂಜನಾ ಹಾಗೆ. ಸೊ ಬಂದಮೇಲೆ ನಾನು ಹೇಳಿದೆ ನನ್ನ ಹೆಸರು ಪೂಜಾ, ಸಂಜನಾ ಅಲ್ಲ, ಇದನ್ನು ನನಗೆ ಇಷ್ಟ ಇಲ್ಲ ಆ ಹೆಸರು. ಸೊ ಹಾಗಾಗಿ ಬೈ ಮಿಸ್ಟೇಕ್ ಅದು ಆಯಿತು. ಬಟ್ ನನ್ನ ರಿಯಲ್ ಹೆಸರು ಪೂಜಾ. ಸೊ ಹಾಗಾಗಿ ನಾನು ಮುಂಗಾರು ಮಳೆ ಆದಮೇಲೆ ಎಲ್ಲರಿಗೂ ಹೇಳಿದೆ, ದಯವಿಟ್ಟು ನನಗೆ ಸಂಜನಾ ಕರಿಬೇಡಿ, ಪೂಜಾ ನನ್ನ. ವಾಟ್ ಅಬೌಟ್ ಗಾಂಧಿ? ಗಾಂಧಿ ಇಸ್ ಮೈ ಸರ್ನೇಮ್. ನೆಕ್ಸ್ಟ್ ಕ್ವೆಶ್ಚನ್. ಹಾಯ್ ಮ್ಯಾಮ್. ಹಾಯ್. ನಾನು ಪ್ರೇರಣಾ, ಬೆಂಗಳೂರಿಂದ ಬಂದಿದ್ದೀನಿ. ನೀವು ಅಭಿನೇತ್ರಿ ಅನ್ನೋ ಒಳ್ಳೆ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀರಾ.
ಆ್ಯಸ್ ಎ ಆ್ಯಕ್ಟ್ರೆಸ್ ಇಟ್ಸ್ ಈಸಿ ಜಾಬ್ ಅಂತ ಹೇಳ್ಬೋದು. ಆದರೆ ಪ್ರೊಡ್ಯೂಸರ್, ಬೀಯಿಂಗ್ ಆ್ಯಕ್ಟ್ರೆಸ್ ಯುವರ್ ಎ ಪ್ರೊಡ್ಯೂಸರ್ ನಾವು, ವಾಟ್ ಈಸ್ ಯರ್ ಎಕ್ಸ್ಪೀರಿಯನ್ಸ್ ಮ್ಯಾಮ್? ಇಟ್ ಈಸ್ ವೆರಿ ಬ್ಯಾಡ್ ಆ್ಯಕ್ಚುಲಿ, ಸೀರಿಯಸ್ಲಿ. ಒಂದು ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡೋದು ಈಸಿ ಅಲ್ಲ. ಪ್ರೊಡ್ಯೂಸರ್ ಅಂದರೆ ಲೇಬರ್. ಓಕೆ, ನೀವು ಆರಾಮಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಆರಾಮಾಗಿ ನಾವು ವ್ಯಾನಲ್ಲಿ ಕೂತ್ಕೊಂಡು ಬರೀ ಶಾರ್ಟ್ಗೆ ಆಚೆ ಬರ್ತೀವಿ ಅಲ್ಲ. ಯು ಹ್ಯಾವ್ ಟು ಸ್ಕ್ರ್ಯಾಚ್ ಇಂದ ಸಿನಿಮಾ ಕಾನ್ಸೆಪ್ಟ್ ಫಸ್ಟ್ ಲೈನ್ ರೆಡಿ ಆಗೋ ದಿನದಿಂದ ಕೊನೆ ತನಕ, ಚಿತ್ರ ರಿಲೀಸ್ ಆಗೋ ತನಕ ನಾವು ಓಡಾಡಬೇಕು. ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಜಾಬ್ ಆ್ಯಂಡ್ ಯು ಹ್ಯಾವ್ ಟು ಅಸೆಂಬಲ್ ಎವ್ರಿಥಿಂಗ್. ಯು ಹ್ಯಾವ್ ಟು ಗಿವ್ ದ್ಯಾಟ್ ಕಾನ್ಫಿಡೆನ್ಸ್ ಟು ದ ಟೀಮ್. ಆ್ಯಂಡ್ ಐ ಥಿಂಕ್ ಪ್ರೊಡ್ಯೂಸರ್ ಆಗೋ ಈಸಿ ಜಾಬ್ ಅಲ್ಲ. ಪೂಜಾ, ನಿಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರೋಂಥ, ನಿಮ್ಮ ಅಭಿಮಾನಿಗಳಿಗೆ ಇಲ್ಲಿವರೆಗೂ ಎಲ್ಲೂ ಕೂಡ ನಾವು ರಿವೀಲ್ ಮಾಡದೇ ಇರೋಂಥ ಯಾವುದಾದ್ರೂ ಒಂದು ವಿಷಯ ಹೇಳ್ಬೋದಾ ಇವತ್ತು? ಓಕೆ, ಐ ಹ್ಯಾವ್ ಸ್ಟಾರ್ಟೆಡ್ ರೈಟಿಂಗ್ ಲಿಟಲ್ ಬಿಟ್. ನಾನು ಸ್ವಲ್ಪ ಕನ್ನಡದಲ್ಲಿ ಅಲ್ಲ, ಇಂಗ್ಲೀಷಲ್ಲಿ ಸ್ವಲ್ಪ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ. ಸೊ ಒಂದು ಸ್ಕ್ರಿಪ್ಟಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಸುಮಾರು ತಿಂಗಳಿಂದ. ಸೊ ದ್ಯಾಟ್ ಈಸ್ ಸಮಥಿಂಗ್ ನೋಬಡಿ ನೋಸ್ ಸ್ಟಿಲ್. ಸೊ ಆ್ಯಕ್ಟ್ರೆಸ್ ಪೂಜಾ ಗಾಂಧಿ ನೋಡಾಯಿತು, ಪ್ರೊಡ್ಯೂಸರ್ ಪೂಜಾ ಗಾಂಧಿ ನೋಡಾಯಿತು, ಈಗ ಡೈರೆಕ್ಟರ್ ಪೂಜಾ ಗಾಂಧಿ. ಸೊ ಹ್ಯಾಟ್ ಹಾಕೋಬೇಕು ಈಗ, ಡೈರೆಕ್ಟರ್ ಕ್ಯಾಪನ್ನು. ಸೊ ರೆಡಿ ಆಗಿರ್ತಾ ಇದ್ದಾರೆ. ಸೊ ಅದು ಕೂಡ ಇವತ್ತು ನಮಗೆ ಗೊತ್ತಿಲ್ಲದೆ ಇರೋಂಥ ಒಂದು ವಿಷಯ ಹೊರಗೆ ಬಂತು. ಕ್ರೇಜಿ ಥಿಂಗ್, ಗೊತ್ತಿಲ್ಲದೆ ಇರೋ ಕ್ರೇಜಿ ಥಿಂಗ್ ಪೂಜಾ ಗಾಂಧಿ ಬಗ್ಗೆ. ಕ್ರೇಜಿ ಥಿಂಗ್, ಓಕೆ, ಒಂದೊಂದ್ಸತಿ ನನಗೆ ತುಂಬ ಬೋರ್ ಆದರೆ, ಬೇಜಾರಾದರೆ ನಾನು ಥಿಯೇಟ್ರಿಗೆ ಹೋಗ್ಬಿಡ್ತೀನಿ ಆ್ಯಂಡ್ 2-3 ಫಿಲ್ಮ್ಸ್ ಬ್ಯಾಕ್ ಟು ಬ್ಯಾಕ್ ನೋಡ್ತೀನಿ. ಅಂದರೆ ಬಂದು ನೋಡೋದು, ಆಚೆ ಬರೋದು, ಅರ್ಧ ಗಂಟೆ ಏನಾದರೂ ತಿನ್ನೋದು, ಆ್ಯಂಡ್ ದೆನ್ ಮತ್ತೆ ಒಂದು ಸಿನಿಮಾಗೆ ಹೋಗೋದು, ಮತ್ತೆ ಸ್ವಲ್ಪ ಬ್ರೇಕ್ ತಗೊಳ್ಳೋದು, ಮತ್ತೆ ಇನ್ನೊಂದು ಟಿಕೆಟ್ ತೊಗೊಂಡು ಪಿಕ್ಚರ್ಗೆ ಹೋಗೋದು. ತುಂಬ ಇಷ್ಟಪಟ್ಟು ತಿನ್ನೋ ತಿಂಡಿ ಯಾವುದು ಪೂಜಾ? ಐ ಲವ್ ಪಾಸ್ತಾ. ಓಕೆ. ರಾಗಿ ಮುದ್ದೆನೂ ಇಷ್ಟ, ನೀವು ಅದು ತಿಳ್ಕೊಬೇಡಿ ಬರೀ ಪಾಸ್ತಾ ತಿಂತಾರೆ ಅಂತ. ನಾನು ಬಟ್ ತುಂಬ ಇಷ್ಟಪಟ್ಟು ತಿಂತೀನಿ ಅಂದರೆ ಪಾಸ್ತಾ ನನಗೆ ತುಂಬ ಇಷ್ಟ. ಐ ಲವ್ ಇಟ್. ಕನ್ನಡದ ತುಂಬ ಒಳ್ಳೆ ಟಪಾಂಗುಚಿ ಹಾಡು ಅಂದರೆ ಯಾವುದಿಷ್ಟ? ಸುಂಟರ ಗಾಳಿ ಸುಂಟರ ಗಾಳಿ